ಆತ್ಮೀಯ ಶರಣ ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಈ ತಿಂಗಳು ಶರಣ ಮಾದಾರ ಚೆನ್ನಯ್ಯನವರ ಸ್ಮರಣೋತ್ಸವವಿದೆ. ಅವರ ಅಂತರಂಗದ ಆನುಭಾವಿಕ ಶಿವಾನುಭವದ ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಅವರ ಒಂದು ವಚನವನ್ನು ನಾವು ಇಂದು ಪರಾಂಬರಿಸೋಣ. ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಕಂಬವ ನೆಟ್ಟು ಆಗು ಚೇಗೆ ಎಂಬ ದಡಿಗೋಲಿನಲ್ಲಿ ಅಗಡದ ಎಮ್ಮೆಯ ಚರ್ಮವ ತೆಗೆದು ಉಭಯ ನಾಮವೆಂಬ ನಾರಿನಲ್ಲಿ ತಿತ್ತಿಯ ನೊಪ್ಪವ ಮಾಡಿ ಭಾವವೆಂಬ ತಿಗುಡಿನಲ್ಲಿ ಸರ್ವಸಾರವೆಂಬ ಖಾರದ ನೀರ ಹೊಯ್ದು ಅಟ್ಟೆಯ ದುರ್ಗುಣ ಕೆಟ್ಟು ಮೆಟ್ಟಡಿಯವರೆಗೆ ಮುಟ್ಟಿಸಬಂದೆ. ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆಯ ನೋಡಿಕೊಳ್ಳಿ. ಕೈ ಉಳಿಕತ್ತಿ ಅಡಿಗೂಂಟಕ್ಕೆ ಅಡಿಯಾಗಬೇಡ. ಅರಿ ನಿಜಾತ್ಮ ರಾಮ ರಾಮನ, ಅರಿ ನಿಜಾತ್ಮ ರಾಮ ರಾಮನ ಎಂಬ ಈ ವಚನದ ಅಂತರಂಗದ ಆನುಭಾವಿಕ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮಾದಾರ ಚೆನ್ನಯ್ಯನವರು ಬಸವಣ್ಣನವರಿಗೆ ಅತ್ಯಂತ ಗೌರವ ಪ್ರೀತಿ ಪಾತ್ರರಾದ ಶರಣರು. ಕಲ್ಯಾಣದಲ್ಲಿ ವೃತ್ತಿಯಿಂದ ಇವರು ಮೆಟ್ಟು ಹೊಲಿಯುವ ಕಾಯಕವನ್ನು ಮಾಡುತ್ತಿದ್ದರೂ ಕೂಡ ಅರಮನೆಯಲ್ಲಿ ಹುಲ್ಲು ತರುವ ಕಬಾಡಿಯಾಗಿ ಕೆಲಸ ಮಾಡುತ್ತಿದ್ದ ಈ ಶರಣರು ತಮ್ಮ ಸರಳತೆಯಿಂದ, ಶಿವಾನುಭವದಿಂದ, ಕಾಯಕ ನಿಷ್ಠೆಯಿಂದ, ಸತ್ಯ ಶಿವ ಪಥದಿಂದ ಎಲ್ಲ ಶರಣರಿಗೂ ಪ್ರೀತಿ ಪಾತ್ರರಾಗಿದ್ದಾರೆ. ಬಸವಣ್ಣನವರ ಅತಿ ಹೆಚ್ಚು ವಚನಗಳಲ್ಲಿ ಇವರನ್ನ ಅಪ್ಪ ಬೊಪ್ಪ ಎಂದೆಲ್ಲ ಕೊಂಡಾಡಿರುವುದನ್ನು ನಾವು ಕಂಡುಕೊಳ್ತೇವೆ. ಇಲ್ಲಿ ಸ್ಪಷ್ಟವಾಗಿ ನಾವು ಕೈ ಅಡಿಗೂಟಕ್ಕಡಿಯಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ ಎಂಬ ಮಾತನ್ನು ನಾವು ಗಮನಿಸಿದಾಗ ವ್ಯಕ್ತಿ ಕಾಯಕ ಮಾಡುವಾಗ ಆ ಕಾಯಕಕ್ಕಷ್ಟೇ ಅಂಟಿಕೊಳ್ಳದೆ ಆ ಕಾಯಕ ಆತ್ಮರಾಮನನ್ನ ಮರೆಯುವುದನ್ನು ಮರೆಯಬಾರದು ಎಂಬ ನಿಲುವು ಎದ್ದು ಕಾಣುತ್ತದೆ. ವ್ಯಕ್ತಿ ಮೆಟ್ಟು ಹೊಲಿಯುವನ್ನ ಕಾಯಕ ಮಾಡುತ್ತಿದ್ದರೂ ಕೂಡ ಅದೇ ತನ್ನ ಜೀವನದ ಸರ್ವ ಸಾಧನೆಯ ಅಂತಿಮ ನೆಲೆಯಾಗಬಾರದು. ಅದು ಉಪಜೀವನಕ್ಕೆ ಅವಶ್ಯಕವಾದ ದಾರಿ ಸಹಜ. ಆದರೆ ಸಂಪೂರ್ಣ ಸಮಯವನ್ನ, ಶಕ್ತಿಯನ್ನ, ಅವನಲ್ಲಡಗಿರುವ ಸಾಮರ್ಥ್ಯವನ್ನ ಅದೇ ಕಸಿದುಕೊಂಡು ಬಿಟ್ಟರೆ ಅವನಿಗೆ ಆಧ್ಯಾತ್ಮ ಸಾಧನೆಗೆ ಅವಕಾಶವೆಲ್ಲಿ? ಅದಕ್ಕಾಗಿಯೇ ಅವರು ಎಲ್ಲರಿಗೂ ಎಚ್ಚರಿಸುತ್ತಾರೆ, ಕೇವಲ ಉಪಜೀವನಕ್ಕಾಗಿ ಮಾಡುವ ಕೆಲಸಕ್ಕೆ ಅಂಟಿಕೊಂಡು ಜೀವನವನ್ನ ಸವೆಸದೆ ನಮ್ಮಲ್ಲಡಗಿರುವ ಆತ್ಮರಾಮನನ್ನ ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕೆಂಬ ನುಡಿಯನ್ನ ನುಡಿಯುವುದರ ಮೂಲಕ ಇವರು ಸ್ಪಷ್ಟವಾಗಿ ಶಿವಾನುಭವವನ್ನು ಪಡೆದವರಾಗಿದ್ದರು ಎಂಬುದನ್ನ ದರ್ಶಿಸಿಕೊಡುತ್ತಾರೆ. ಈ ವಚನದ ಸಾಲುಗಳನ್ನು ಗಮನಿಸಿದಾಗ ನಮಗೆ ಅಚ್ಚರಿಯಾಗುತ್ತದೆ. ಇಂಥ ಶರಣರು ಸಾಮಾನ್ಯವಾಗಿ ನಾವು ಭಾವಿಸುತ್ತೇವೆ ಅವರು ವಿದ್ಯಾವಂತರಲ್ಲ, ಅವರು ಭಾಷೆ ಬಲ್ಲವರಲ್ಲ. ಆದರೆ ಅವರ ವಚನಗಳನ್ನ ಓದುತ್ತಾ ಹೋದಂತೆ ಅವರು ಎಷ್ಟು ವಿದ್ವಾಂಸರಾಗಿದ್ದರು ಎಂಬುದನ್ನು ನಾವು ಅರಿತುಕೊಳ್ಳಬಹುದಾಗಿದೆ. ಅನುಭವದ ಮೂಲಕ, ಜೀವನಾನುಭವದ ಮೂಲಕ ಅವರು ಕಲಿತ ವಿಚಾರ ಹಾಗೂ ಪಾಂಡಿತ್ಯ, ಅವರು ಪಡೆದುಕೊಂಡ ಭಾಷೆಯ ಮೇಲಿನ ಹಿಡಿತ ನಮ್ಮನ್ನೆಲ್ಲ ಅಚ್ಚರಿಗೆ ಮುಳುಗಿಸುತ್ತದೆ. ಇಂದು ಪ್ರಕಾಂಡ ಪಂಡಿತರು ಈ ವಚನಗಳ ಅರ್ಥವನ್ನ ವ್ಯಾಖ್ಯಾನಿಸುವಲ್ಲಿ ಹೆಣಗಾಡಬೇಕಾದ ಪ್ರಸಂಗ ಬಂದಿದೆ. ಕನ್ನಡ ಭಾಷೆಯ ಅತ್ಯುಜ್ವಲವಾದ ಸಾಹಿತ್ಯ ರೂಪ ವಚನವಾಗಲಿಕ್ಕೆ ಇಂಥ ಸಾಮಾನ್ಯ ಶರಣರು ದರ್ಶಿಸಿಕೊಟ್ಟ ಅನುಭವ ದುಲಿಗಳೇ ಎಂಬುದನ್ನು ನಾವು ಮರೆಯಲಿಕ್ಕಾಗುವುದಿಲ್ಲ. ಮಾದಾರ ಚೆನ್ನಯ್ಯನವರ ಈ ವಚನದ ಸಾಲುಗಳನ್ನ ನಾವು ಗಮನಿಸಿದರೆ, ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಕಂಬವ ನೆಟ್ಟು ಎಂಬ ಮಾತು ವ್ಯಕ್ತಿಯ ದೇಹದಲ್ಲಿರುವ ಮೂರು ದೇಹದ ನೆಲೆಗಳನ್ನ ತೋರಿಸಿಕೊಡುತ್ತದೆ. ಸ್ಥೂಲ ದೇಹ, ಸೂಕ್ಷ್ಮ ಮತ್ತು ಕಾರಣ ದೇಹಗಳ ಪರಿಕಲ್ಪನೆ ಇಲ್ಲಿದೆ. ಪಂಚಭೂತಗಳಿಂದಾದ ಕಣ್ಣಿಗೆ ಕಾಣುವ ಈ ದೇಹ ಸ್ಥೂಲವಾದದ್ದು. ಇದು ಜಾಗೃತಾವಸ್ಥೆಗೆ ಸಂಬಂಧಪಟ್ಟದ್ದು. ಸೂಕ್ಷ್ಮವಾಗಿರುವ ಮನಸ್ಸು, ಇಂದ್ರಿಯ ಚಿತ್ತಗಳನ್ನೊಳಗೊಂಡ ಇನ್ನೊಂದು ದೇಹವಿದೆ, ಅದು ಸೂಕ್ಷ್ಮ ದೇಹ. ಅದು ಜಾಗ್ರ ಹಾಗೂ ಸ್ವಪ್ನಾವಸ್ಥೆಗೆ ಸಂಬಂಧಪಟ್ಟದ್ದು. ಸೂಕ್ಷ್ಮಾತ್ವಿ ಸೂಕ್ಷ್ಮವಾದ ಇನ್ನೊಂದು ದೇಹ ನಮ್ಮೊಳಗಿದೆ, ಅದು ಕಾರಣ ದೇಹ. ಅದು ಕಣ್ಣಿಗೆ ಕಾಣದಿದ್ದರೂ ಕೂಡ ಭಾವಕ್ಕೆ ನಿಲುಕುವ ಈ ವಿಶೇಷವಾದ ದೇಹ ಸುಪ್ತಿಗೆ ಸಂಬಂಧಪಟ್ಟ ದೇಹ. ಈ ಮೂರು ದೇಹಗಳ ಒಳಗಡೆ ಆತ್ಮ ಚೈತನ್ಯವಿದೆ. ಆ ಚೈತನ್ಯದ ವಿವರಣೆಯನ್ನ ದರ್ಶಿಸಿಕೊಳ್ಳಲು ತಮ್ಮ ಕಾಯಕ ಪರಿಭಾಷೆಯಲ್ಲಿ ಇವರು ಬಳಸಿರುವ ನುಡಿಗಳನ್ನ ನಾವು ಪರಿಗಣಿಸಬಹುದಾಗಿದೆ. ಆಗುಚೇಗೆ ಎಂಬ ದಡಿಗೋಲಿನಲ್ಲಿ ಅಗಡದ ಎಮ್ಮೆಯ ಚರ್ಮವ ತೆಗೆದು ನೆಟ್ಟು ಹೊಲಿಯಬೇಕಾದರೆ
ಸೂಕ್ತವಾದ ಚರ್ಮವನ್ನ ತೆಗೆದುಕೊಂಡು ಅದನ್ನ ಹದ ಮಾಡಬೇಕಾಗುತ್ತದೆ. ಅದನ್ನ ಹದ ಮಾಡಲು ತಾವು ಬಳಸುವ ಪರಿಕರಗಳನ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ವಿವೇಚಿಸಲಾಗಿದೆ. ಉಭಯನಾಮವೆಂಬ ನಾರಿನಲ್ಲಿ ತಿತ್ತಿಯ ನೊಪ್ಪವ ಮಾಡಿ. ಉಭಯನಾಮ ದೇಹ ಜೀವ, ಜೀವ ಆತ್ಮ, ಆತ್ಮ ಪರಮಾತ್ಮ, ದೇಹ ದೇವ, ಈ ಭಾವನೆಗಳನ್ನ ಏಕ ಮಾಡಿ ದ್ವೈತ ಭಾವ ಬಡಿದು ಅದ್ವೈತ ಭಾವದಲ್ಲಿ ಏಕೀಭವಿಸುವ ವಿಚಾರವನ್ನ ಇಲ್ಲಿ ಉಪಮೆಗಳ ರೂಪದಲ್ಲಿ ಬಳಸಿಕೊಳ್ಳಲಾಗಿದೆ. ಉಭಯನಾಮವೆಂಬ ನಾರಿನಲ್ಲಿ ಚಿತ್ತಿಯ ನೊಪ್ಪವ ಮಾಡಿ, ಭಾವವೆಂಬ ತಿಗುಡಿನಲ್ಲಿ. ಇಲ್ಲಿ ಸ್ಪಷ್ಟವಾಗಿ ಭಾವ ಕಾರಣ ದೇಹವನ್ನ ನಾವು ಭಕ್ತಿಯಿಂದ ಆ ಲಿಂಗೈಗೆ ಒಪ್ಪಿಸುವ ಉಪಮೆ ನಾವು ಇಲ್ಲಿ ಕಾಣಬಹುದಾಗಿದೆ. ಸರ್ವಸಾರವೆಂಬ ಖಾರದ ನೀರ ಹೊಯ್ದು, ಬೆಟ್ಟನ್ನ ಹೊಲಿಯುವಾಗ ಚರ್ಮವನ್ನ ಹದಗೊಳಿಸಲು ಅವರು ಬಳಸುವುದು ಖಾರದ ನೀರು. ಅದೇ ರೀತಿಯಾಗಿ ಸರ್ವಸಾರ ಎನ್ನುವ ಮಾತನ್ನ ಇಲ್ಲಿ ಶರಣರು ಬಳಸಿರುವುದರಿಂದ ಶರಣ ತತ್ವದಲ್ಲಿ ಶಿವಯೋಗದ ಸರ್ವಸಾರವನ್ನ ದೀಕ್ಷೆಯ ಮೂಲಕ, ಗುರುವಿನ ಮೂಲಕ ನಾವು ಪಡೆದುಕೊಳ್ಳಬೇಕಾಗುತ್ತದೆ. ಅದನ್ನ ಆಚಾರದಲ್ಲಿ ಅಳವಡಿಸಿಕೊಂಡು ಅನುಭವಕ್ಕೆ ಅಣಿ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆಯೇ ದೇಹಭಾವ ಮತ್ತು ಕರ್ಣಗಳಲ್ಲಿರುವ ಮಾಯೆಯನ್ನ ತೆಗೆದುಕೊಂಡು ಒರಟುತನವೆಲ್ಲ ಹದಗೊಳಿಸಿ ಮೃದುಗೊಳಿಸಬೇಕಾದರೆ ಸರ್ವಸಾರವೆಂಬ ಖಾರದ ನೀರು ಹೇಗೆ ಎಮ್ಮೆಯ ಚರ್ಮವನ್ನು ಹದ ಮಾಡಿ ಪಾದರಕ್ಷೆ ಮಾಡಲು ಸೂಕ್ತವೋ, ಹಾಗೆ ನಮ್ಮಲ್ಲಿ ಗುರುಪಥದ ಮೂಲಕ ಪಡೆದ ಅರಿವಿನ ಸರ್ವಸಾರವನ್ನ ನಾವು ಅಳವಡಿಸಿಕೊಳ್ಳಬೇಕೆಂಬ ವಿಚಾರವನ್ನು ನಾವು ಪರಿಗಣಿಸಬಹುದಾಗಿದೆ. ಅಟ್ಟೆಯ ದುರ್ಗುಣ ಕೆಟ್ಟು ಸರ್ವಸಾರದ ಮೂಲಕ, ಸದಾಚಾರದ ಮೂಲಕ, ಗುರುವಿನ ನಿರ್ದೇಶನದಂತೆ ನಾವು ಜೀವನದಲ್ಲಿ ನಡೆದುಕೊಳ್ಳುವುದರ ಮೂಲಕ ನಮ್ಮಲ್ಲಿರುವ ಎಲ್ಲ ದುರ್ಗುಣಗಳು, ವಿಕಾರಗಳು, ಮನೋವಿಕಾರಗಳು, ದುರ್ಭಾವಗಳು ಅಳಿಸಲ್ಪಡ್ತವೆ. ಚರ್ಮ ಹದಗೊಂಡಂತೆ ನಮ್ಮ ದೇಹ, ಮೂರು ದೇಹಗಳು, ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ದೇಹಗಳು ಶಿವಪಥದಲ್ಲಿ ಮುನ್ನಡೆಯಲು ಹದಗೊಳ್ಳುತ್ತವೆ ಎಂಬ ವಿಚಾರವನ್ನು ನಾವು ಪರಿಗಣಿಸಬಹುದಾಗಿದೆ. ಮೆಟ್ಟಡಿಯವರೆಗೆ ಮುಟ್ಟಿಸ ಬಂದೆ. ಪಾದರಕ್ಷೆ ನಾವು ಅಡಿಯಲ್ಲಿ ಮೆಟ್ಟುಕೊಳ್ಬೇಕಾಗ್ತದೆ. ಮೆಟ್ಟಡಿಯವರೆಗೆ ಸೂಕ್ತವಾಗುವಂತೆ ಅದನ್ನ ಆಕಾರಕ್ಕೆ ತರಬೇಕಾಗುತ್ತದೆ. ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆಯ ನೋಡಿಕೊಳ್ಳಿ. ಅಲ್ಲಿ ಮತ್ತೆ ನಾವು ಅಲ್ಲಿ ಭವಪಾಕಕ್ಕೆ ಬೀಳದಂತೆ ಎಚ್ಚರಿಕೆಯಿಂದ ಮೆಟ್ಟಡಿಯ ತಪ್ಪಲವನ್ನ ನೋಡಿಕೊಳ್ಳಬೇಕಾಗುತ್ತದೆ. ಕೈ ಉಡಿಗತ್ತಿ ಅಡಿಗುಂಟಕ್ಕಡಿಯಾಗಬೇಡ ಹರಿ ನಿಜಾತ್ಮರಾಮನ. ಇಲ್ಲಿ ಪಾದರಕ್ಷೆಯನ್ನ ಹೊಲಿಯುವಾಗ ಬಳಸುವ ಕೈ ಉಳಿ ಕತ್ತಿ ಅಡಿಗೂಟ ಮುಖ್ಯವಾಗ್ತದೆ. ಆ ಅಡಿಗೂಟವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದಾದರೆ ಅಲ್ಲಿ ನಮಗೆ ಮೂರು ಮುಖಗಳು ಕಾಲ್ತವೆ. ಒಂದು ನಮ್ಮ ಕಡೆಗೆ ಮುಖ ಮಾಡಿ ನಿಂತಿರುವ ಒಂದು ಮುಖವಾದರೆ ಮೇಲ್ಭಾಗದಲ್ಲಿ ಎರಡು ಮುಖಗಳು ಅತ್ತಿತ್ತ ಚಾಚಿರುವುದನ್ನು ಕಂಡುಕೊಳ್ತೇವೆ. ಇಲ್ಲಿ ಸ್ಪಷ್ಟವಾಗಿ ಅವರು ಶಿವಪಥದ ಆಧ್ಯಾತ್ಮಿಕ ಪದಗಳನ್ನು ಬಳಸಿಕೊಳ್ತಾರೆ. ಸರ್ವ ಸಕಲೇಂದ್ರಿಯವೆಂಬ ಉಭಯವ ಸಂಧಿಸಿ ಕುಣಿಕೆಯ ನಿಕ್ಕಿ ಎಂಬ ಮಾತನ್ನ ಇಲ್ಲಿ ಹೇಳುತ್ತಾರೆ. ಅಂದರೆ ಮಾನವನಿಗಿರುವ ಎಲ್ಲ ಇಂದ್ರಿಯಗಳು ಕೂಡ ಲಿಂಗಮುಖವಾಗಿ ಚರಿಸಿದಾಗ ಮಾತ್ರ ಅದು ಒಪ್ಪವಾಗಿ ಶಿವ ಯೋಗಕ್ಕೆ ಸಜ್ಜಾಗುತ್ತದೆ. ಅದಕ್ಕಾಗಿಯೇ ನಾವು ಶಿವಯೋಗ ಸಾಧನೆಯಲ್ಲಿ ನಮ್ಮ ಇಂದ್ರಿಯ ವಿಕಾರಗಳನ್ನ ಜ್ಞಾನೇಂದ್ರಿಯ, ಪಂಚೇಂದ್ರಿಯ, ಕರ್ಮೇಂದ್ರಿಯ, ಷಡೂರ್ಮಿಗಳು, ಷಡ್ಧಾತುಗಳು ಇವೆಲ್ಲವನ್ನೂ ಕೂಡ ನಾವು ಲಿಂಗಮುಖವಾಗಿ ಅರ್ಪಿಸಬೇಕಾಗುತ್ತದೆ. ಈ ಅರ್ಪಣೆಯ ಮೂಲಕವೇ ನಾವು ಒಂದು ಒಪ್ಪು ಓರಣವನ್ನ ಭಕ್ತಿ ಪಥದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಮಾಡಲು ನಮಗೆ ಶರಣರು ತೋರಿಸಿಕೊಟ್ಟ ದಾರಿಯನ್ನ ಅನುಸರಿಸುವುದು ಸೂಕ್ತವಾಗುತ್ತದೆ. ಈ ಮಾದಾರ ಚೆನ್ನಯ್ಯನವರ ವಚನದಲ್ಲಿನ ಅನುಭಾವಿಕ ಪರಿಭಾಷೆಯನ್ನ, ಆಧ್ಯಾತ್ಮಿಕ ಪರಿಭಾಷೆಯನ್ನ ಅವರ ಕಾಯಕದ ಪರಿಭಾಷೆಯಲ್ಲಿ ಜೋಡಿಸಿ ನೋಡಿದಾಗ ನಮಗೆಲ್ಲರಿಗೂ ಅಚ್ಚರಿಯಾಗುತ್ತದೆ. ಈ ಶರಣರೆಲ್ಲ ಅನುಭವದಿಂದಲೇ ಇಷ್ಟು ವಿಷಯಗಳನ್ನ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ತಿಳಿಸುವುದು ಸಾಧ್ಯವಾಗಿದೆ. ಅವರಿಗೆ ಸ್ಪಷ್ಟ ಶಿವಾನುಭವದ ಕಲ್ಪನೆ ಇದೆ. ದೀಕ್ಷೆಯ ಸ್ವರೂಪ, ಶರಣಪಥದ ಮುನ್ನಡೆ, ಅಷ್ಟಾವರಣಗಳ ಸಾಧನಗಳ ಪರಿಚಯ, ಪಂಚಾಚಾರಗಳ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅರಿವು, ಆ ಅರಿವನ್ನ ಆಚರಣೆಯಲ್ಲಿ ಲಿಂಗಾಂಗ ಯೋಗದಲ್ಲಿ ಅಳವಡಿಸಿಕೊಳ್ಳುವ ಅನುಭವ ಪಥ, ಇವೆಲ್ಲವೂ ಅವರಲ್ಲಿ ಹಾಸುಹೊಕ್ಕಾಗಿ ಬೆರೆತಿರುವುದರಿಂದಲೇ ಗುರುಮುಖೇನ ಪಡೆದ ಶಿವ ತತ್ವವನ್ನ, ಶರಣ ತತ್ವವನ್ನ ಅನುಭವದ ಮೂಲಕ ಶಿವನನ್ನ ಸಾಕ್ಷಾತ್ಕರಿಸಿಕೊಂಡ ಈ ಶರಣರು ನಮಗೆಲ್ಲ ಮಾರ್ಗದರ್ಶಿಗಳಾಗ್ತಾರೆ. ಅವರು ಹಾಕಿಕೊಟ್ಟ ಪಥ ನಮಗೆಲ್ಲರೂ ಕೂಡ ಸತ್ಪಥದ ಮಾರ್ಗದರ್ಶಿಯಾಗಲಿ ಎಂದು ಆಶಿಸುತ್ತಾ ಸರ್ವರಿಗೂ ಶರಣಾರ್ಥಿ.